ನೋಡಿ ಸ್ನೇಹಿತರೆ, ಇವತ್ತೊಂದು ವಿಡಿಯೋ ಅಡುಗೆ ಮಾಡೋದು. ಕೋಸಂದು ಬಸ್ಸಾರು ಮಾಡ್ತೀವಿ. ಬಸ್ಸಾರು ಮಾಡೋದು ಹೆಂಗೆ ಅಂತ ಮಾಡಿ ತೋರಿಸ್ತೀವಿ ನೋಡ್ರಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನೀರು ಮಳ್ಳೆವೆ. ನೀರು ಮಳ್ಳಿದ ಮೇಲೆ ಬೇಳೆಕಾಳು ಹಾಕಬೇಕು. ಬೇಳೆಕಾಳು ಒಂದು ಕುದಿ ಬೆಂದಮೇಲೆ ಬೇಳೆಕಾಳು ಬೆಂದಮೇಲೆ ಒಂದು ಕೋಸು ಹಚ್ಚಿ ಇಕ್ಕೋಬೇಕು. ಎಲ್ಲನ ಕೋಸು ಹಚ್ಚಿ ಒಂದು ಕುದಿ ಬೇಳೆ ಬೆಂದಮೇಲೆ ಆಮೇಲೆ ಅದಕ್ಕೆ ಕೋಸು ಹಚ್ಚಿರೋದು ತೊಳೆದು ಹಾಕಿ ಬೇಯಿಸ್ಕೊಬೇಕು. ಇವು ಜೀರಿಗೆ, ಇವು ಕಸರಕಾಯಿ, ಇದು ಕಾಯಿ, ಇವು ಈರುಳ್ಳಿ, ಇವು ಬೆಳ್ಳುಳ್ಳಿ, ಇದು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕಸರಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹುರಿದು, ಜೀರಿಗೆ ಎಲ್ಲ ಹುರಿದು ಹರ್ಕೊಬೇಕು. ಬೇಳೆ ಬೆಂದವೆ. ಇವಾಗ ಕೋಸು ತೊಳೆದು ಎಲ್ಲ ನೀಟಾಗಿ ಹಾಕಬೇಕು. ಕೋಸೆಲ್ಲ ತೊಳ್ಕೊಬೇಕು. ತೊಳೆದು ಹಾಕಬೇಕು. ಎಲ್ಲ ನೀಟಾಗಿ ಎಲ್ಲ ತೊಳ್ಕೊಂಡು ಹಾಕಿದ್ರೆ ಕೋಸು ಸ್ವಲ್ಪ ಸ್ಮೆಲ್ ಇರ್ತೈತೆ. ಈ ತೊಳೆದ್ರೆ ಸ್ಮೆಲ್ಲೆಲ್ಲ ಹೋಗ್ತೈತೆ. ಈಗ ಸ್ವಲ್ಪ ಉಪ್ಪು ಹಾಕಿ ಅದು ಬೇಯ್ಕೊಂತ ಇರ್ತೈತೆ. ಜೀರಿಗೆ ಹುರ್ಕೊಂಡು ಸ್ಪೂನ್ ಕೊಡಿ. ಸ್ವಲ್ಪ ಕಾಯಿ ಅರಿಯೋಕ್ಕೆ, ಇನ್ನು ಸ್ವಲ್ಪ ಕೋಸು ಒಗ್ಗರಣೆ ಹಾಕುವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕುವಾಗ ಒಂದು ಸ್ವಲ್ಪ ಇಕ್ಕಬೇಕು, ಒಂದು ಸ್ವಲ್ಪ ಅರಿಬೇಕು. ಜೀರಿಗೆ ಅದು ಹಾಕ್ತಾವು. ಅರಿಯೋದಕ್ಕೆ ಹಾಕಬೇಕು ಜೀರಿಗೆ. ಇವಾಗ ಇವು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ 3 ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಕೆಂಪಾಗೋ ತನಕ ಹುರಿದು ಚೆನ್ನಾಗಿ ಕೆಂಪಾಗೋ ತನಕ ಹುರಿದು ಜೀರಿಗೆ ಕಾಯಿ ಹಾಕಿದ್ದೀನಲ್ಲ ಮಿಕ್ಸಿ ಜಾರ್ನಕ್ಕೆ ಅದಕ್ಕೆ ಇವನ್ನ ಹಾಕ್ಕೊಂಡು ಆಡಿಸ್ಕೋಬೇಕು. ಒಂದು ತೊಳೆ ಹುಣಸೆಹಣ್ಣು ತಗೊಂಡು ನೀರಿನಾಗ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ತೊಳೆದು ಹಾಕ್ಬೇಕು ಅರಿಯೋದ್ರಕ್ಕೆ.
ತಾಳ್ದು ಜಾರ್ನಾಗ ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ನೀಟಾಗಿ ಒಂದೊಂದು ಹಣ್ಣು ಆಗೈತೆ. ಇರಲಿ, ಇಲ್ಲ ಅಂಗಡಿ ಇಲ್ಲ, ಹಳ್ಳಿಗೆ ಅಂಗಡಿ ಇಲ್ಲ, ಅದಕ್ಕೆ ಸಂತೆ ದಿನ ತಂದಿದ್ದು ಅರಿತಾ ಇದ್ದೀವಿ. ಇವಾಗ ಇವು ಚೆನ್ನಾಗಿ ಹುರ್ಕೋಬೇಕು. ಬಿಡ್ಕೊಡೋಣಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಆಗಬೇಕು. ಸ್ವಲ್ಪ ಇನ್ನೆಲ್ಲ ಸ್ವಲ್ಪ ಒಣಮೆಣ್ಸಿಕಾಯಿ, ಖಾರ ಕಮ್ಮಿ ಐತೆ ಅಂತ ಹಸ್ರುಗಾಯಿ ಮಿಕ್ಸು, ಒಂದೆರಡು ಹಸಿಮೆಣ್ಸಿಕಾಯಿ, ಒಂದೆರಡು ಒಣಮೆಣ್ಸಿಕಾಯಿ ಹಾಕ್ಬೇಕು. ಚೆನ್ನಾಗಿ ಹುರ್ಕೊಂಬಿಟ್ಟು ಜಾರ್ನಾಕೆ ಹಾಕ್ಕೊಬೇಕು. ನೋಡಿ ಸ್ನೇಹಿತರೆ, ಈ ಥರ ಚೆನ್ನಾಗಿ ಹುರ್ಕೊಬೇಕು. ಜಾರ್ನಾಕೆ ಹಾಕ್ಕೊಬೇಕು. ಇದು ಬೇಯ್ತಾ ಐತೆ, ಕುದಿಯತ್ತೈತಿ. ಕುದಿಯತ್ತದಾಗ ಒಂದ್ಸಲಿ ತಿರುಗಬೇಕು ಎಲ್ಲ ನೀಟಾಗಿ. ಬೇಳೆಕಾಳು ಎಲ್ಲ ಮಿಕ್ಸ್ ಆಗಿ ಬೇಯ್ಕೊಂತೈತಿ. ಚೆನ್ನಾಗಿ ಬೆಂದಾಗ ಬಸ್ಬಿಟ್ಟು ಸಾರು ಅದು ಮಿಕ್ಸಿಗೆ ಹಾಕಿರೋದನ್ನ ಕದ್ರದು ಜಾರ್ನಾಗಿರೋದು ಕದ್ರಿ ಸಾರು ಆಗ್ತೈತೆ. ಇದು ಪಲ್ಯ ಆಗ್ತೈತೆ. ಮುದ್ದೆ ಬೇಯ್ತಾ ಐತೆ. ಅದು ಬೇಯ್ತಾ ಇರಲಿ. ಇವಾಗ ಬಸ್ಕೊಂಡಿದ್ದೀನಿ. ಕೋಸು ಪಲ್ಯ ಎಲ್ಲ ರೆಡಿ ಮಾಡಿ ಇಕ್ಕೊಂಡಿದ್ದೀನಿ. ಇದು ಹೆಸರು ಬಸ್ತಿಕ್ಕಿದ್ದೀನಿ. ಕೋಸಂದು ಬಸ್ತಿಕ್ಕಿದ್ದೀನಿ. ಕಾಯಿ ಇದು ಎಲ್ಲ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ರುಬ್ಬೋದ್ರಕ್ಕೆ ಇದು ಪಲ್ಯದಗಳದು ಬೇಳೆಕಾಳಂದು ರುಬ್ಬೋದ್ರಕ್ಕೆ ಹಾಕೋಬೇಕು. ರುಬ್ಬೋದ್ರಕ್ಕೆ ಸ್ವಲ್ಪ ಹಾಕೋಬೇಕು. ಹಿಂಗೆ ರುಬ್ಬೋದ್ರಕ್ಕೆ ಆಮೇಲೆ ನೋಡಿ ಸ್ನೇಹಿತರೆ, ಹಿಂಗೆ ಆಡಿಸ್ಬೇಕು. ಇವಾಗ ಮುದ್ದೆ ಕುದಿದಿದ್ದೀವಿ. ತಳಸ್ಕೊಬೇಕು ಎಲ್ಲ. ಎಲ್ಲ ಕೂಡ್ದಳಿಸಿ ಮುದ್ದೆ ಕಟ್ಟಿ ರೆಡಿ ಮಾಡ್ತೀವಿ. ಇರಲಿ, ಒಗ್ಗರಣೆ ಹಾಕ್ತೀನಿ ಕೋಸಂಬರಿ ಪಲ್ಯಕ್ಕೆ. ಇದು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದು 1 ಸೆಕೆಂಡ್ ಬಿಟ್ಟು ಆಮೇಲೆ ಈರುಳ್ಳಿ, ಮೆಣಸಿಕಾಯಿ, ಹಸ್ರುಗಾಯಿ ಇಲ್ಲ ಸ್ನೇಹಿತರೆ, ಅದಕ್ಕೆ ಒಣಮೆಣ್ಸಿಕಾಯಿ ಹಾಕಿದ್ದೀನಿ ಒಗ್ಗರಣೆಗೆ. ಈರುಳ್ಳಿನೂ ಅದು ಒಣಮೆಣ್ಸಿಕಾಯಿ
ಹಾಕಿ ಹಿಂಗೆ ಒಂದ್ಸಲ ತಿರುವಿ ಒಂದ್ಸಲ ಬೇವರೆಗೂ ಮುಚ್ಚುರಿ. ಬರೀ ಸಾರ್ಕಾದ್ರಾನ ಚಟ್ಟೆ ಹೆಸರು ಇದು ಜಾರಿಗೆ ಮಿಕ್ಸಿ ಜಾರ್ಗೆ ಹಾಕಿಕ್ಕಿದ್ವಲ್ಲ ಅದನ್ನ ನೋಡಿ ಸ್ನೇಹಿತರೆ. ಮುದ್ದೆ ಕೋಸಂಬರಿ ಸಾರು ಅನ್ನ ಊಟ ರೆಡಿ ಆಗೈತೆ. ಸಾರು ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಆಗಿರ್ತೈತೆ. ನೀವು ಇದೇ ಥರ ಮಾಡ್ಕೊಂಡು ಊಟ ಮಾಡ್ರಿ ಸ್ನೇಹಿತರೆ.